ನನ್ನ ಹೆಸರು ತಿರುಮಲ. ನಂದು ಬಳ್ಳಾರಿ. ನಾನು ಟೈಲರ್ ಕೆಲಸ ಮಾಡ್ತೀನಿ ಮನೆಯಲ್ಲಿ. ಸರ್ ಅವ್ರಿಗೆ ನಮಸ್ಕಾರ. ಸೋನಾ ಮೇಡಮ್ ಅವರಿಗೆಲ್ಲ ನಮಸ್ಕಾರ. ಹಾಸ್ಟೆಲ್ ಮಾಸ್ಟರ್ ಎಲ್ಲರಿಗೂ ನಮಸ್ಕಾರ. ಆತ್ಮಮಿತ್ರರು ಎಲ್ಲರಿಗೂ ನಮಸ್ಕಾರಗಳು. ನಾನು ಧ್ಯಾನನಾಗ ಬಂದಿನಂದ್ರೆ ನಾವು ಬಾಡಿಗೆ ಹೋಗಿದ್ದೀವಿ ಮೇಡಮ್. ಎಲ್ಲರಿಗೂ ಒಂದ್ಸಲ ಮನೆ ಮೇಲೆ ಹೋಗಿದ್ವಿ. ಉಮಾ ಮೇಡಮ್ ಅವ್ರ ಹೆಸರು. ಧ್ಯಾನನಾಗ ಕಾಲಿಡ್ಬೇಕಂದ್ರೆ ನನಗೇನು ಪ್ರಾಬ್ಲಮ್ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ನಾನು ಧ್ಯಾನನಾಗ ಬರ್ಬೇಕಂದ್ರೆ ಡೈಲಿ ಅವ್ರ ಮನ್ಯಾಗ ಅವ್ರು ಧ್ಯಾನಿಗೆ ಹೋಗೋದು, ಕ್ಲಾಸಿಗೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಕ್ಲಾಸ್ ಐತೆ ಎಲ್ಲ ಕಡೆ ಕರಿತಿದ್ರು ನಂಗೆ ಮೇಡಮ್ ಅವರು. ನಾನು ಏನಪ್ಪ ಇವರು ಏನು ಕ್ಲಾಸ್ ಅಂತಾರ, ಧ್ಯಾನ ಅಂತಾರ, ಇವ್ರೇನಪ್ಪ ನನ್ಗೆ ಧ್ಯಾನದ ಹಿಡ್ಸಡ್ನ. ನಂದು ನೋಡಿದ್ರೆ ಬರೇ ಮಿಷಿನ್ ಒಳ್ಳೇದು ಸರ್. ನಾನು ಟೈಲರ್ ಕೆಲಸ 24 ಸಾವಿರ ಬರೇ ನಾನು ಮಿಷಿನ್ ಒಳ್ಳೇದು. ನಾನು ಸಣ್ಣಗಿದ್ದಾಗಿಂದ ಬರೇ ಟೈಲರ್ ಕೆಲಸ ಮಾಡೋದೆ. ನನ್ನ ಕೆಲಸ ನನಗೆ ಇದ್ರೆ EMI ಅಂತ ದಿನ ಧ್ಯಾನ ಅಂತ ತಲೆ ತಿಂತಾಳ ಅಂತ ಅನ್ಕೊಂಬೋದು. ಏನ್ ಕೆಲಸ ಮಾಡ್ಕೊಂಬೋದು. ಇಲ್ಲಿ ಹೋಗಿದ್ದೆ ನಾನು, ಆ ಕ್ಲಾಸ್ ಕೇಳಿದ್ದೆ, ಆ ಕ್ಲಾಸಿಗೆ ಹೋಗಿದ್ದೆ, ಆ ಊರಿಗೆ ಹೋಗಿದ್ದೆ, ಈ ಊರಿಗೆ ಹೋಗಿದ್ದು. ನಮ್ಮ ಮನೆ ಓನರ್ ಸರ್ ಉಮಾ ಮೇಡಮ್ ಅಂತ. ಡೈಲಿ ಬರೋದು ಹೇಳೋದು, ನೀನ್ ಮಾಡ್ಕೋ ಬೇಸಾಗ್ತಿದಿ, ನಿನ್ ಸಣ್ಣ ಹುಡುಗರು ಇದಾರ, ನಿಮ್ ಗಂಡ ಚೆನ್ನಾಗಿರ್ತಾರ, ನೀನು ಚೆನ್ನಾಗಿರ್ತಿದಿ, ಬಹಳ ಕಷ್ಟ ಐತೆ ಅಂತೀನಿ ನೀನು. ಏನ್ ಯಾವಾಗ ನೋಡಿದ್ರೆ ಮಿಷಿನ್ ಒಳ್ಳೇದು ಅಂತ ಸಾಯ್ತಿರ್ತಿದಲ್ಲ. ನಾನು ಹೇಳಿದ್ದು ಸ್ವಲ್ಪ ಕೇಳು. ಆಯಮ್ಮ ಬುಕ್ಸ್ಗಳು ತರೋದು, ಹೇಳೋದು, ಇಲ್ಲಿ ನೋಡು, ಹಾಡು ನೋಡು, ಸಾರ್ ಅವ್ರದ್ದು ಸಾಂಗ್ ಕೇಳು, ಅನುಭವ ಕೇಳು ಅಂದದು. ಮತ್ತೆ ಸ್ವಲ್ಪ ನಂಗೆ ಇಂಟ್ರೆಸ್ಟ್ ಬರೋದು. ಆ ತರ ಏನು ಡೈಲಿ ಅವಾಗ ಬರೋದು ಐತೆ. ನನ್ನ ಅದೃಷ್ಟನಾಗ ಧ್ಯಾನನಾಗ ಬಹಳ ಜನ ಹೇಳಿದ್ರೆ ಕಿವಾಗ ಹಾಕೊಂಡಿಲ್ಲ. ಇವ್ರ ಮನೆಗೆ ನಾನು ಧ್ಯಾನಕ್ಕಂತ ಬರ್ಬೇಕಂತಾನೆ ನಾನು ಆ ಮನೆಗೆ ಹೋಗಿನಿ. ಎಲ್ಲೆಲ್ಲಿ ಮನೆಗಳು ಹೋಗಿನಿ, ಎಷ್ಟೆಲ್ಲ ನೋಡಿನಿ, ಅಲ್ಲೆಲ್ಲಿ ಕೇಳಿಲ್ಲ, ಪಾಂಪ್ಲೆಟ್ ಎಲ್ಲ ನೋಡಿನಿ. ಅಂದ್ರೆ ನನ್ಗೆ ಅಷ್ಟು ಇಂಟ್ರೆಸ್ಟ್ ಅಂದಿಲ್ಲ. ಈ ಮೇಡಮ್ ಅವರು ದಿನ ಡೈಲಿ ಅಡಿಗೆ ಮಾಡಿ ಏನೋ ಇಷ್ಟು ಚೆನ್ನಾಗಿ ಫ್ರೆಂಡ್ಸ್ ಇದ್ದೀವಿ ನಾವು, ಅಷ್ಟು ಚೆನ್ನಾಗಿ ಮೇಡಮ್ ಧ್ಯಾನ ಅನುಭವಗಳು ಹೇಳೋದು, ಡೈಲಿ ಸಾರ್ ಹೇಳೋದು. ಗೀತಾ ಮೇಡಮ್ ಮನೆ ಮುಂದಾನೆ ಅವ್ರು ನಾನು ಬರ್ಡೇಗೆ ಇದ್ದಿದ್ದೆ. ಅವ್ರ ಸಾರಿಗೆ ಒಂದ್ಸಲ ಅಲ್ಲಿ 30 ಸಾರ್ ಬಂದಿದ್ರು ಅವ್ರ ಮನೆಗೂ. ಅದು ಕಣ್ಣಾರ ನೋಡಿನಿ. ಕರೆವಲ್ಲಪ್ಪ, ಧ್ಯಾನದ ಬಗ್ಗೆ ಭಾಳ ಐತೆಲ್ಲ. 30 ಸಾರ್ ಬಗ್ಗೆ ಎಷ್ಟು ಜನ ಬಂದಾರ, ಎಷ್ಟು ಗುರುಜಿ ಅಂತ ಅಂತಿದ್ರು. ಆ ಗುರುಜಿ ಅಂದ್ರೆ ಅದು ಟಿವಿಯಾಗ ಬರ್ತಾರಲ್ಲ ಜಿ ಕನ್ನಡನಾಗ, ಆ ಗುರುಜಿ ಅಂದ್ರ ನಮ್ ಫ್ಯಾಮಿಲಿ ಎಲ್ಲಾರು ಬಂದ್ಬಿಡ್ತಾರ. ಆ ಗುರುಜಿ ಅಂದ್ರೆ ಅಯ್ಯೇ ಅಂತಂದಾರ. ಗುರು ಅಂದೆ. ಗುರು ಅಂದ್ರೆ ಯಾವ ಗುರು, ಈ ಗುರು ಏನಂತ ಅಂದ್ರೆ, ಅಲ್ಲಮ್ಮ ನಮ್ ಧ್ಯಾನದ ಗುರು, ಬರ್ರಿ ಆ ಗುರುಕ್ಕಿಂತ ಈ ಗುರು ಹತ್ರ ಬಹಳ ಚೆನ್ನಾಗಿರ್ತದ, ಕೇಳಮ್ಮ ನೋಡಮ್ಮ ಅಂತ ಅನ್ನೋದು ನಾನು. ಗೀತಾ ಮೇಡಮ್ನವ್ರ ಮನೆಗ್ ಬಂದ್ರೆ ನಾವೆಲ್ಲ ಅಲ್ಲಿ ಆರತಿಗಳು ಕೊಡಕತ್ತಿದ್ರು. ಗೀತಾ ಮೇಡಮ್ನವ್ರ ಮನೆಗ್ ಬಂದು ಅವಾಗ ನಾವೆಲ್ಲ ಸ್ವಾಗತ ಮಾಡೋದು ಸಾರಿಗೆ. ನಾವು ಆರತಿ ಮಾಡಿದ್ರೂ ಸಾರ್ 30 ಸಾರ್ ನಮಗೂ ಮತ್ತೆ ರಿಪೀಟ್, ನಮಗೂ ರಿಪೀಟ್ ಧ್ಯಾನ ಮಾಡೋಣ ಸಾರ್. ನೋಡಪ್ಪ, ನಾವು ಅವರಿಗೆ ಕಂಚಗಳು ತಗೊಂಡು ಆರತಿ ಮಾಡಿದ್ರೆ ಅವರು ನಮಗೂ ಆರತಿ ಮಾಡೋದು. ಅವ ಎಷ್ಟಿದಾರ ಈ ಕಾಲದಾಗ. ಯಾರಿಗೆ ದೇವರುಗಳಿಗೆ ನಾವು ಆರತಿ ಮಾಡಿದ್ರೆ ರಿಪೀಟ್ ನಮ್ಗೆ ಆರತಿ ಕೊಡಂಗಿಲ್ಲ. ಸಾರಿಗೆ ನಾವು ಆರತಿ ಮಾಡಿದ್ರೆ ಮತ್ತೆ ನಮ್ಗ ಸಾರ್ ರಿಪೀಟ್ ಕೊಡ್ತಾರ ಅಂತ ಅಷ್ಟು ಅನ್ಕೊಂಡು ಮತ್ತೆ ಆ ಮೇಡಮ್ ಹೇಳ್ದಂಗೆಲ್ಲ ಡೈಲಿ ಕೇಳೋದು. ನನ್ನ ಮೇಡಮ್ ಬರೋದು, ನೋಡಮ್ಮ ಎಷ್ಟೆಲ್ಲ ಐತೆ, ನೀನ್ ಕೇಳಂಗೆ ಎಲ್ಲ ನೋಡ್ ತಿರುಮಲ, ನನ್ನ ಹೆಸರು ತಿರುಮಲ ಅಂತ ಕೇಳೋದು. ಒಂದ್ಸಲ ಹಿಂಗೆ ಶೈಲಜಾ ಮೇಡಮ್ ಅವ್ರ ಮನೆಗೆ ಹೋಗಿದ್ದೀನಿ. ಅಲ್ಲಿ ಪ್ರೇಮ್ನಾಥ್ ಸರ್ ಬಂದಿದ್ರು. ಅಲ್ಲಿ ತಿರುಮಲ ಬಾ, ಅಲ್ಲಿ ಪ್ರೇಮ್ನಾಥ್ ಸರ್ ಬಂದಾರ ನೋಡು, ಅದೇ ಫಸ್ಟ್ ಕ್ಲಾಸ್ ಸರ್ ನಾನು ಕೇಳಿದ್ದು. ಅಲ್ಲಿ ಚೆನ್ನಾಗಿ ಕ್ಲಾಸ್ ಹೇಳ್ತಾರ ಬಾ ಅಂತ ಕರ್ಕೊಂಡು ಹೋಗೋದ ಮೇಡಮ್. ಮತ್ತೆ ಅಲ್ಲಿ ಹೋಗಿದ್ದೆ. ಅಲ್ಲಿ ಹೇಳಿದ್ದೆ ಎಲ್ಲ ರೌಂಡ್ ಕುಂದ್ರೋದು ಅವ್ರ ಮನ್ಯಾಗ ಕ್ಲಾಸ್ ಕೇಳೋದು. ಅಲ್ಲಿ ಇದ್ದವ್ರು ಕೇಳಿದ್ರೆ ನಮ್ ಕೆಲ್ಸ ಏನಾಗದ ಎಲ್ಲ ಆಗ್ತದೇನೋ ಅಂದ್ರೆ, ಎಲ್ಲ ಆಗುತ್ತಾ, ನೀವ್ ಏನ್ ಅನ್ಕೊಂಡಿದ್ದೆಲ್ಲ ಆಗ್ತದ. ಅವ ಅಷ್ಟಿದೈತೆ ಧ್ಯಾನದಲ್ಲಿ, ಅಷ್ಟು ಪವರ್ ಇದೇನು ಅಂತ ಅನ್ಕೊಂಡು ಪ್ರೇಮ್ನಾಥ್ ಸರ್ ಹೇಳಿದ್ರು. ಏನಂತ ಹೇಳಿದ್ರು, ಎಲ್ಲಾರು ಕೇಳ್ಕೊಂಬದು ಲೈನ್ ಕುಂತಿದ್ರೆ ನಾನು ಕೇಳ್ತಿದ್ದೆ, ಸರ್ ನನ್ಗೂ ಹಿಂಗ್ ಕಷ್ಟಗಳು ಅವಂದ್ರೆ, ನೀನ್ ಮಟನ್ ತಿಂತ್ಯಾ, ಚಿಕನ್ ತಿಂತ್ಯಾ, ಎಲ್ಲ ತಿಂತೀಯಲ್ಲ, ಎಲ್ಲ ಬಿಡ್ಬೇಕು ನೀನು ಅಂತ ಅಂದ್ರು ಸರ್ ಪ್ರೇಮ್ನಾಥ್ ಸರ್. ನಾನೇನಂದೆ, ಹೌದೇನ್ ಸರ್, ನಮ್ಮ ಮನೆಗ್ ತಿಂತೀವಿ ಸರ್, ಎಲ್ಲಾರು ತಿಂತೀವಿ ನಾವು, ನೀನು ಗುಡ್ಡೇನು ತಿನ್ಬೇಡ ಅಂದ್ರು ಸರ್. ಹೌದೇನ್ ಸರ್, ಬಿಡ್ತೀನಿ ಅಂತ ಅಂದೆ. ನೀನೆಲ್ಲ ಬಿಟ್ರೆ ನಿನ್ಗೆಲ್ಲ ಚೆನ್ನಾಗಾಗ್ತಿದಿ ಅಂದ್ರು ಪ್ರೇಮ್ನಾಥ್ ಸರ್ ಅವ್ರು. ಸರಿ ಸರ್ ಬಿಡ್ತೀನಿ ಅಂತ ಅವತ್ತಿನಿಂದ ಫಸ್ಟ್ ಕ್ಲಾಸ್ ಕೇಳಿನಿ. ಅವಾಗ ನಾನು ಬಾಡಿಗೆ ಇದ್ದಾಗ 6 ವರ್ಷದಿಂದ ಅವ್ರ ಮನೆಗಿದ್ದೆ ಸರ್. 6-7 ವರ್ಷ ಆಯ್ತು ನಾನು ಧ್ಯಾನದಾಗ ಬಂದು. ಅವ್ರ ಮನೆಗಿದ್ದಾಗ ನಾನು ಎಲ್ಲ ಕೇಳೋದು ಅವ್ರ ಅನುಭವಗಳು. ಅಲ್ಲಿ ಒಂದ್ಸಲ ಪ್ರೇಮ್ನಾಥ್ ಸರ್ದು ಕ್ಲಾಸ್ ಕೇಳಿ ಬಂದೀನಿ. ಒಂದ್ ದಿವಸ ಬೆಂಗಳೂರಿತ್ತು.
ಬೆಂಗಳೂರಿನಾಗ ಪ್ರೋಗ್ರಾಮ್ ಐತೆ, ಅಲ್ಲಿ ಇತ್ತು, ವರ್ಷ ಹೋಗ್ತೀವಿ ನಾವು. ಹೋಗಂಬಾ ತಿರ್ಮಲ ಕರ್ಕೊಂಡು ಹೋಗ್ತೀನಿ ಅಂತ ಆ ಮೇಡಮ್ ಜೊತೆಗೆ ಮತ್ತೆ ಬೆಂಗಳೂರಿಗೂ ಹೋಗಿನಿ. ಅಲ್ಲಿನೂ ನೋಡ್ತಾ ಇದ್ರೆ ಅಬಾಬಾಬಾ ಧ್ಯಾನದ ಬಗ್ಗೆ ಎಷ್ಟೆಲ್ಲ ಐತೆಲ್ಲ ಚರ್ಚೆ. ನಾನು ಮಾಡ್ಬೇಕಂತ ಅದ್ರೊಳಗೆ ಧ್ಯಾನದಾಗ ಇಳಿದಿನಿ. ಅವಾಗ್ಲಿಂದ ನಾನು ಧ್ಯಾನದಾಗ ಇಳಿದೀನಿ. ನಂದೇನೇನ್ ಕಷ್ಟಗಳಿದಾವೆ ಎಲ್ಲ ನಾನು ಧ್ಯಾನ ಮಾಡ್ಬೇಕಂದ್ರೆ ಅಷ್ಟೇ 5 ನಿಮಿಷ 10 ನಿಮಿಷ ಕುಂದ್ರೋದು. ನನ್ ಕುಂದ್ರಕ್ಕೆ ಆಗಲ್ಲ, ಏನೇನೋ ಬರೋದು ಮನ್ಸ್ನಾಗ ಅವು ಅನುಭವಗಳು. ಏನ್ ಮಾಡ್ಬೇಕು ನಡಪ್ಪ, ಏನ್ ಮಾಡಿದ್ರೆ ಅಷ್ಟೇ ಐತೆ. ಹೇಳ್ತಾ ಇರ್ತಾರ, ಮಾಡ್ತಾ ಇರ್ತಾರ, ಅವ್ರು ಬೇಸಾದವ್ರು ಮಾಡ್ತಾರ. ನಮ್ದು ಯಾವಾಗ್ಲೂ ಇದೇ ಐತೆಲ್ಲ ಅಂತ ಅನ್ಕೊಂಬೋದು. ಅವ್ ಮೇಡಮ್ ಹೇಳ್ತಿದ್ರು ಮತ್ತೆ ಹಿಂಗ್ ಮಾಡು ಹಂಗ್ ಮಾಡು ಅನ್ನೋದು. ಬೆಂಗಳೂರಿಗೆ ಹೋಗಿ ಕರ್ಕೊಂಡು ಹೋಗ್ರು ಆ ಮೇಡಮೇ. ಚೆನ್ನಾಗ ಅನ್ಸಿತ್ತು ನನ್ಗೆ. ಅಲ್ಲಿ ಬೆಂಗಳೂರಿಗೆ ಹೋಗಿ ಬಂದನು 6 ವರ್ಷ ಮುಂದೆ. ಅಲ್ಲೆಲ್ಲ ಅನುಭವಗಳು ನೋಡಿ ಬಂದೆ. ಮನ್ಯಾಗ ಬಂದೆ ಮತ್ತೆ ಅವ್ರಿಗೆ, ನಮ್ಮ ರಿಲೇಷನ್ ಅವರಿಗೆ ಎಲ್ಲರಿಗೆ ಹೇಳ್ತಿದ್ದೆ, ಈ ಧ್ಯಾನ ಮಾಡಿದ್ರೆ ಬೇಸೈತೆ, ಚೆನ್ನಾಗೈತೆ, ನನಗೆಲ್ಲ ಬೇಸಾಗ್ಯದ. ನಮ್ಮ ಮನೆಯವರು ಅವಾಗ ಸ್ವಲ್ಪ ಶಾಂತ ಇರ್ತಿದ್ರು. ಎಷ್ಟು ಸಿಟ್ಟಿರ್ತಿದ್ರು ನಮ್ಮ ಯಜಮಾನ್ರು. ಅಷ್ಟು ಶಾಂತ ಅಂದ್ರೆ ಅಷ್ಟು ನಿಧಾನ ಆಗಿದ್ರು. ಧ್ಯಾನದ ಬಗ್ಗೆ ಹೆಂಗ್ ನಾನು ಕೇಳೀನಿ, ಹೆಂಗ ಸ್ವಲ್ಪ ಕ್ಲಾಸ್ ಕೇಳೋದು, ಸ್ವಲ್ಪ ಮಾಡೋದು ಎಲ್ಲ ಹೇಳಿಕೊಟ್ರು ಮೇಡಮ್. ಉಮಾ ಮೇಡಮ್ನವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳ್ಕೋಬೇಕು. ಅವರಿಂದ ಕೇಳ್ಕೊಂಡು ಅವ್ರ ಮನ್ಯಾಗ ನಾನು 2 ವರ್ಷ ಇದ್ದಿದ್ದ ದಿನ ಎಲ್ಲ ನಾ ಧ್ಯಾನದ್ದು. ನಾನು ಟೈಲರ್ ಕೆಲ್ಸಕ್ಕೆ ಹೋಗ್ತಿದ್ದೆ. ಮಿಷಿನ್ ಹೊಡ್ಯಾಕ ಹೊರಗಡೆ ಹೋಗ್ತಿದ್ದೆ. ಮಿಷಿನ್ಗ ಓಡೋಗ್ತಿದ್ರೆ ನಾನು ಮನೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಗಿ ಹೋದ್ರೆ ಅಲ್ಲಿ ಬರೇ ಸಿಟ್ಟು ಮಾಡೋದು ಅವರು ಓನರು. ಮನ್ಯಾಗ ಹೊಲಿತೀನಿ, ಮತ್ತೆ ಅಲ್ಲಿನ ಹೋಗಿ ಮಾಡ್ತಿದ್ದೆ. ಅಲ್ಲಿ ಏನೋ ಇರ್ಲಿ, ಈಗ ಹೊಸ್ದಾಗಿರ್ಲೆಲ್ಲ ಹೋಗ್ಲಿ ಅಲ್ಲಿ ಮಿಷಿನ್ ಕೆಲಸ ಮಾಡಿ ಬರಬೇಕು ಡೈಲಿ. ರಾತ್ರಿ ಮನೆಯಾಗಿಂದೆಲ್ಲ ಮಾಡ್ಕೊಂಡು ಅಲ್ಲಿ ಹೋಗಿ ಎಲ್ಲ ಹೊಲ್ದು ಬರೋದು. ಬರೇ ಸಿಟ್ಟು ಮಾಡೋದು ಅವರು. ಇಷ್ಟು ಲೇಟ್ ಮಾಡಿ ಬರ್ತೀಯ, ಅಷ್ಟು ಲೇಟ್ ಮಾಡಿ ಬರೋದು. ಒಂದ್ ದಿವಸ ಹಿಂಗೆ ಕರೋನಾ ಅಂತ ಹೋಗಿಲ್ಲ, 1 ತಿಂಗಳ ಮನೆಗೆ ಕುಂತೆ. ನಡಪ್ಪ ಏನ್ ಹೋಗ್ಬೇಕಂತ ಈಗ ಧ್ಯಾನನ ಇಳಿದಿನಲ್ಲ, ನಂಗೆ ಸ್ವಲ್ಪ ಧೈರ್ಯ ಬಂತು. ಇವ್ರ ತಕ ಎದಕ್ ಅನ್ಸ್ಕೋಬೇಕು, ನನ್ ಕೈಯಾಗೆ ಕೆಲ್ಸ ಐತೆಲ್ಲ, ಹೋಗ್ಲಿ ಬಿಡ ಅವನ್ ಕಡೆ ಏನ್ ಮಾಡ್ಬೇಕಂತ ಮನ್ಸ್ನಾಗ ಬಂತು ನನ್ಗ. ಅವು ಅನುಭವಗಳು ಅಂತಾರಲ್ಲ, ಇದೇ ಅನುಭವಗಳು ಏನಂತ ಒಂದ್ ಬೋರ್ಡ್ ಮಾಡಿಸಿಬಿಟ್ಟೆ, ಲೇಡೀಸ್ ಟೈಲರ್ ಅಂತ ಬೋರ್ಡ್ ಮಾಡಿಸಿ ಮನೆ ಮುಂದ. ಅವ್ರ ಮನೆ ಬಿಟ್ಟು 2 ವರ್ಷ ಆಯ್ತು, ಬೇರೆ ಮನೆಗ್ ಬಂದೆ. ಇನ್ನೊಂದ್ ಮನಿನೂ ನಂಗೆ ಸಿಕ್ತಿದ್ದಿಲ್ಲ. ಒಳ್ಳೆ ಮನೆ ಸಿಗ್ಬೇಕಂತ ಅನ್ಕೊಂಡೆ. ಅವ್ರ ಪಾಪ ಉಮಾ ಮೇಡಮ್ ಅಂತ ಅವ್ರ ಹೆಸರನ್ನು, ಓನರ್ ಅಂತ ಇಲ್ಲೇ ಇದಾರೆ ಅವರು. ಅದೊಂದು ಮನೆ ಸಿಕ್ಕಿತ್ತು ನನ್ಗ, ಲೀಜಿಗೆ ಮನೆ ಸಿಕ್ಕಿತ್ತು. ಇನ್ನೂ ಒಳ್ಳೆ ಮನೆ ಸಿಕ್ಕಿತ್ತು. ಆ ಮನೆಗಿಂತ ಇನ್ನೊಂದ್ ಮನೆ ಬೇಸ್. ಈಗ ಧ್ಯಾನನಾಗ ಬಂದಾಗ್ಲಿಂದ ಇನ್ನೊಂದು ಒಳ್ಳೆ ಮನೆ ಬೇಸ್ ಬಂತು ನನ್ಗ. ಅಲ್ಲ ಚೆನ್ನಾಗೈತಲ್ಲಪ್ಪ ಈ ಮನೇನು. ಎಷ್ಟು ಹುಡುಕಿದೆ, ಅಲ್ಲಿ ಇಲ್ಲಿ ಎಲ್ಲಿ ಕಡೆ ಹುಡುಕಿದೆ, ಸಿಕ್ಕಿಲ್ಲ ಅಂತ ಇದೇ ಮನೆಯ ಮುಂದ ಬೇಸ್ ಲೇಡೀಸ್ ಟೈಲರ್ ಅಂತ ಹಾಕಿನಿ. ಅಲ್ಲಿ ಹೋಗಿ ಹೊಲಿದ್ರೆ ಎಷ್ಟು ಕೊಡ್ತಾನ, 50 ರೂಪಾಯಿ. ನಾನು ಮನೆ ಹೊಲಿದ್ರೆ 200-250 ರೂಪಾಯಿ ಅಲ್ಲ. ಹೋಗೋದ್ ಬಿಡಪ್ಪ, ಚೆನ್ನಾಗಿ ಇಲ್ಲೇ ಟೈಲರ್ ಶಾಪ್ ಅಂತ ಹಾಕಿ ಬಿಡಮ್ಮ, ಇಲ್ಲೇ ದುಡಿತೀನಿ ಅಂತ. ಅದು ಬಹಳ ಚೆನ್ನಾಗಾಗಿದೆ. ನಾನು ಧ್ಯಾನದಾಗ ಬಂದಾಗಿಂದ ನಂಗೆ ಧೈರ್ಯ ಬಂದದ. ಬಹಳ ಚೆನ್ನಾಗಿ ಅನುಭವಗಳು ಬಂದವ. ಇಷ್ಟು ಚೆನ್ನಾಗಾಗ್ಯದ ಅಂದ್ರೆ ಅಷ್ಟು ಚೆನ್ನಾಗ್. ಡೈಲಿ ಚೇಂಜಸ್ ಆಗ್ಯದ ನನ್ಗ, ಬಹಳ ಚೆನ್ನಾಗಾಗ್ಯದ. ಮನ್ಯಾಗ ಟೈಲರ್ ಕೆಲಸ ಬರೋದು, ಚೆನ್ನಾಗಾಗೋದು ಬೇಸಾಗಿನಿ. ಒಂದ್ಸಲ ಹೆಂಗೆ ಏನಾಯ್ತಂದ್ರೆ, ನಮ್ಮ ಯಜಮಾನ್ರು ಆರಾಮಿದ್ದಿದ್ದಿಲ್ಲ ಫುಲ್ಲು. ಹಿಂಗೆ ಬಿ ಪಿ ಅಂತ ಅಂದ್ರೆ ಹೋಗಿದ್ವಿ ಸರ್, ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡ್ ಬಂದೀವಿ. ಸ್ಟ್ರೋಕ್ ಹೊಡಿತು ಕಾಲ್ ಕೈಗೆ. ಹಿಂಗೆ ಸ್ಟ್ರೋಕ್ ಹೊಡೆದಂತ ಹಾಸ್ಪಿಟ್ಲಿಗೆ ತೋರಿಸ್ತೀವಿ, ಎಲ್ಲ ಮಾಡೀವಿ, ಎಲ್ಲ ಇದಾಯ್ತು. ಹಿಂಗೆ ಒಂದ್ಸಲ ಶೈಲಜಾ ಮೇಡಮ್ನವ್ರ ಮನೆಗೆ ಹೋಗಿ, ಗೀತಾ ಮೇಡಮ್ ಮನೆಗೆ ಹೋದ್ರೆ, ಈ ಸ್ಟ್ರೋಕ್ ಹೊಡೆದ ಮೇಡಮ್ ಹಂಗ ಕೇಳಿದೆ ನಾನು. ಹಿಂಗ ಆಗ್ಯದ ಅಂದ್ರೆ ನೀನ್ ಕ್ಲಾಸ್ ಇಟ್ಕಮ್ಮ ಮನ್ಯಾಗ ಡೈಲಿ ಅಂತ ಹೇಳೋದು. ಅವ್ರೊಂದ್ 5 ದಿವಸನ ಇಟ್ಕೊ ನೀನು ಕ್ಲಾಸು, ಚೆನ್ನಾಗಿರ್ತದಂದ್ರೆ. ಸರಿ ಅಂತ ಮನ್ಯಾಗ ಇಟ್ಕೊಂಡಿನಿ. ಒಂದ್ 5 ದಿವಸ ಇಟ್ಕೊಂಡಿನಿ. ಆಮೇಲೆ 11 ದಿವಸ ಆಯ್ತು. ನನಗೆ ಧ್ಯಾನ ಅಂದ್ರೇನೆ ಅಷ್ಟು ಇಷ್ಟ. ಇನ್ನ ಇಷ್ಟು ದಿನ ನಡೀತದ, ಹಂಗೆ ಇಟ್ಕೊಳಮ್ಮ ಅಂತ. ಮತ್ತೆ 41 ದಿನ ಅಂದ್ರು ಮೇಡಮ್, 21 ದಿನ ಅಂದ್ರು. 21 ದಿನಾನೇ ಮಾಡ್ತೀನಿ ಅಂದ್ರು ನಮ್ಮ ಮನೆಯವರು. ಅವ್ರಿಗೆ ನಮ್ಮ ಯಜಮಾನ್ರಿಗೆ ಧ್ಯಾನದ ಬಗ್ಗೆನೇ ಗೊತ್ತಿಲ್ಲ, ಅಷ್ಟು ಸಿಟ್ಟು ಮಾಡೋರು ನನ್ಗ ಧ್ಯಾನದ ಬಗ್ಗೆ. ನೀನ್ ಧ್ಯಾನ ಮಾಡ್ಬೇಡ, ಏನ್ ಧ್ಯಾನದ ಬಗ್ಗೆ ಕೇಳಿದ್ರೆ ಸಾಕು, ನೀನ್ ಬರೇ ಧ್ಯಾನ ಅಂತ ಸಾಯ್ತಿ, ಯಾವಾಗ ನೋಡಿ ನೀನ್ ಧ್ಯಾನನಾಗೆ ಇರು ಅಂತ ಹೇಳೋರು. ಅವ್ರೆ 5 ನಿಮಿಷ 10 ನಿಮಿಷ ಮಾಡ್ತಿದ್ರು. ಯಾವಾಗ ಮನ್ಸ್ ಬಂದ್ರೆ ರಾತ್ರಿ ಕುಂತಾಗ. ಅವ್ರಿಗೆ 21 ದಿವಸ ಡೈಲಿ 3 ಗಂಟೆ ಕುಂದ್ರಾದ್ರು ಮನ್ಯಾಗ. ಕ್ಲಾಸ್ ಇಟ್ಕೊಂಡಿದ್ದೆ ನಾನು. ಡೈಲಿ ಶೈಲಜಾ ಮೇಡಮ್ ಬಂದು ಕ್ಲಾಸ್ ಹೇಳ್ತಿದ್ರು. ಒಂದೊಂದ್ ದಿವಸ ಒಬ್ಬೊಬ್ರು ಕ್ಲಾಸ್ ಹೇಳ್ತಿದ್ರು. ಬೇಸ್ ಅನ್ಸಿತ್ತು. 3 ಗಂಟೆ ಮಾಡಿದ್ರು ನಮ್ಮ ಮನ್ಯಾಗ ಡೈಲಿ 21 ದಿವಸ ಮುಗಿದು ಮತ್ತೆ 41 ದಿವಸ ಕಂಟಿನ್ಯೂ ಮಾಡಿದೆ. ಅದೇ ತರ ಬೇಸ್ ಆಯ್ತು ನಮ್ಮ ಮನೆಯವರಿಗೆ. 41 ದಿವಸ ಮುಗಿದ್ಮೇಲೆ ಬೇಸ್ ಸ್ವಲ್ಪ ನಡೀತಿದ್ದಿಲ್ಲ, ಎದ್ದೇಳ್ತಿದ್ದಿಲ್ಲ, ಕುಂದಿರ್ತಿದ್ದಿಲ್ಲ. ಅಂತವ್ರು ನಡ್ಯಾಕಾದ್ರು ಚೆನ್ನಾಗಾಗ್ಯಾರ.
ಅಪ್ಪ ಎಷ್ಟು ಚೆನ್ನಾಗ್ ಆಗ್ಯಾರ ಅಂತ ಎಲ್ಲಾರು ಹೇಳೋದು. ಹಾಸ್ಪಿಟ್ಲಿಗೆ ತೋರ್ಸಿನಿ, ಎಲ್ಲ ಅದನ್ನು ಮಾಡೀನಿ ಇದನ್ನು ಮಾಡೀನಿ. ಡೈಲಿ ಮಾಡ್ಲಾರ್ದವ್ರು ದಿನ 3 ಗಂಟೆ ಮಾಡ್ತಾರ, ನನಕ್ಕಿಂತ ಹೆಚ್ಚು ಮಾಡ್ತಾರ ಸರ್. ಇಷ್ಟು ಚೆನ್ನಾಗ್ ಮಾಡ್ತಾರ ಅಂದ್ರೆ ಅಷ್ಟು ಚೆನ್ನಾಗ್ ಮಾಡ್ತಾರ. ಮೊನ್ನೆ ಏನಾಯ್ತು, ನಮ್ಮ ಮಗ ಆರಾಮಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅವ್ನು ಹೊಟ್ಟೆ ನೋವು ಅಂತಿದ್ದ. ಹೊಟ್ಟೆ ನೋವು ಅಂತ ತೋರ್ಸ್ಕೊಂಡ್ ಬಂದು ಏನ್ ಸ್ಕ್ಯಾನಿಂಗ್ ಅದು ಹೇಳಿದ್ರು. ನನ್ಗೊಂದ್ ಮಗ ಒಂದ್ ಮಗಳು. ನನ್ ಮಗ ಯಾವಾಗ ನೋಡಿದ್ರೆ ಹೊಟ್ಟೆ ನೋವು ಅಂತಾನೆ, ಇದಕ್ಕಂತ ತೋರ್ಸಿದೆ. ಅವರು ಬಹಳ ಚೆನ್ನಾಗ್ ಧ್ಯಾನ ಮಾಡ್ತಾರ. ನನ್ಗೊಂದ್ ಮಗಳು ಆಕಿನೂ ಚೆನ್ನಾಗ ಧ್ಯಾನ ಮಾಡ್ತಾಳೆ. ಇಬ್ರಿಗೆ ಎಷ್ಟು ಆಲ್ ದ ಬೆಸ್ಟ್ ಹೇಳಿದ್ರೇನು ಅಷ್ಟೇ ಕಡಿಮೆ. ನನ್ ಮಗಳು ಎಷ್ಟು ಸಣ್ಣ, ಎಲ್ಲೆಲ್ಲಿ ಫಂಕ್ಷನ್ ಹೋದ್ರೂ ಆಕಿ ಏನ್ ಮಟನ್ ಚಿಕನ್ ತಿನ್ನಂದ್ರು ಅಸೂಲ್ ಮುಟ್ಟಂಗೆ ಇಲ್ಲ. ಸಣ್ಣೇಜ್ ಆಕಿಂದು, ಇನ್ನ 7 ವರ್ಷ ಇಲ್ಲ 8 ವರ್ಷ ಇಲ್ಲ. ಏನ್ ಮುಟ್ಟಬೇಡ ಅಂದ್ರೆ ಉಪವಾಸನ ಇರ್ತಾಳ, ಅಷ್ಟು ತಿನ್ನಂಗೆ ಇಲ್ಲ ನನ್ ಮಗಳು. ಅಷ್ಟು ಚೆನ್ನಾಗ ಬಂದಾಳ ಅಂದ್ರೆ ಅಷ್ಟು ಚೆನ್ನಾಗ್ ಬಂದಾಳ. ಹಾಸ್ಪಿಟ್ಲಿಗೆ ಹೋದಾಗ ನನ್ ಮಗ ಹೊಟ್ಟೆ ನೋವು ಅಂದ್ರೆ ಮತ್ತೆ ಏನಿಲ್ಲ, ನಾರ್ಮಲ್ ಬಂತು. ನನ್ಗೂ ಸ್ವಲ್ಪ ಆರಾಮಿಲ್ಲ ಅಂತ ತೋರ್ಸ್ಕೊಂಡು ಹೋದ್ರೆ, ಪ್ರಾಬ್ಲಮ್ ಐತೆ ನಿನ್ಗ, ಇಷ್ಟೆಲ್ಲ ನಾನು ಧ್ಯಾನ ಮಾಡ್ತೀನಿ, ನನ್ಗೇನ್ ಪ್ರಾಬ್ಲಮ್ ಐತೆ, ಡೆಂಗು ಜ್ವರ ಐತೇನೋ, ಏನಾಯ್ತು ಏನಿಲ್ಲ, 1 ಮಂತ್ ಸ್ವಲ್ಪ ಲೇಟ್ ಆಗಿಲ್ಲ, ಹಂಗ ಅಂತ ಅನ್ಕೊಂಡು, ಎದಕ್ಕಪ್ಪ ಇಷ್ಟು ಪ್ರಾಬ್ಲಮ್ ಬರಕತ್ತದ? ನಾವು ಧ್ಯಾನ ಮಾಡೋರಿಗೆ ಪ್ರಾಬ್ಲಮ್ ಏನನ್ನಾಗ್ಲಿ ನಾವು ಸಾಲ್ವ್ ಮಾಡ್ಕೋಬೇಕಂತ 2 ದಿನ ಕಣ್ಣಾಗ ನೀರ್ ಹಾಕಂತ ಅಳ್ಕಂತ ಕುಂತೀನಿ. ಮತ್ತೆ ನಿನ್ನೆ ಪಾಪಾಯಿ ಹಾಲ್ನಾಗ ಹೋಗಿ ಕ್ಲಾಸ್ ಕೇಳಿ ಬಂದಿನಿ, ಸ್ವಲ್ಪ ಧೈರ್ಯ ಬಂತು. ನಾವು ಧ್ಯಾನ ಮಾಡೋರು ಎದಕ್ಕ ಭಯ ಬೀಳ್ಬೇಕು? ಭಯನೇ ಇಲ್ಲ, ನಮ್ಗೇನ್ ರೋಗಗಳು ಬರಂಗಿಲ್ಲ, ಏನ್ ಮಾಡೇಬ್ಯಾಡ್ದು, ಬೇಸ್ ಮಾಡ್ಬೇಕು ಧ್ಯಾನ ಅಂತ. ಅಲ್ಲಿ 12 ಗಂಟೆ ಕುಂತಾಗಿ ಹಂಗೆ 4 ಗಂಟೆವರೆಗೆ ಫುಲ್ ಧ್ಯಾನದಾಗೆ ಕುಂತ್ ಬಿಡ್ತೀನಿ. ನನ್ಗೆ ಏನಿಲ್ಲ, ಪಾಸಿಟಿವ್ ಐತೆ, ಹೊಟ್ಟೆಗಳೇ ಗಡ್ಡ ಐತೆ ಅಂತ ಹೇಳ್ಬಿಟ್ರು ಅವ್ರು. ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಹೌದೇನಂತ ಭಯ ಬಿದ್ದು, ಗಡ್ಡೆ ಅಂದ್ರೆ ಭಯ ಬಿದ್ದೆ. ಏದಕ್ಕಪ್ಪ ಏನ್ ಹಂಗಾಯ್ತಂತ ತೋರ್ಸ್ಕೊಂಡ್ ಬಂದು ಇವತ್ತು ಬೆಳಿಗ್ಗೆ ಹೋಗಿನಿ. ಇವತ್ತು 8ನೇ ತಾರೀಕು ಬಾ ಅಂತ ಹೇಳಿದ್ರು. ಜುಲೈ 8ನೇ ತಾರೀಕಿಗೆ ಹೋಗಿ ತೋರ್ಸ್ಕೊಂಡ್ ಬನ್ನಿ. ದೊಡ್ಡ ಡಾಕ್ಟರ್ ಬರ್ತಾರ, ಅವ್ರು ಸ್ಟೂಡೆಂಟ್ ಇರ್ತಾರ ಚೆಕ್ ಮಾಡೋರು. ಅವ್ರು ಚೆಕ್ ಮಾಡಿ ನನಗ್ ನೋಡಿದ್ರೆ ಅಳು ಬರಕತ್ತದ. ಇವ್ರೇನಪ್ಪ ಹಿಂಗೈತೆ ಹಂಗೈತೆ ಅಂದ್ರು. ಎದಕ್ಕ? ಯಾಕಪ್ಪ ಇಷ್ಟಕ್ಕೆ ಇದ್ದಂಗೆ ನಾನೇನ್ ಬೇಯಿಸಿದ್ದೀನಿ, ಹೊಟ್ಟೆ ನೋವಿಲ್ಲ ಏನಿಲ್ಲ, ಇದ್ಯಾಕ ಹಿಂಗಾಗ್ತದ ಅಂತ. ಇವತ್ತು ದೊಡ್ಡ ಡಾಕ್ಟರ್ ಬರ್ತಾರಂದ್ರೆ ಬೆಳಗ್ಗೆನೆ ಎದ್ದೀನಿ, ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಂಡ್ ಬಂದಿನಿ. ಏನಿಲ್ಲಮ್ಮ, ನಾರ್ಮಲೇ ಐತೆ, ಈ ಗುಳಿಗೆ ತಗೋ ಅಂತ ಅಂದ್ರು. ಅವಾಗ ಇಷ್ಟು ಹ್ಯಾಪಿ, ಅಷ್ಟು ಅಳ್ಕಂತ ಹೋದಕ್ಕೆ ಅಷ್ಟು ನಕ್ಕಂತ ಬಂದೀನಿ ಅಂದ್ರೆ ಅಷ್ಟು ನಕ್ಕಂತ ಬಂದೀನಿ. ಯಾರಿಗಾನ ಏನನ್ನ ಸ್ವಲ್ಪ ರೋಗ ಬರ್ಲಿ, ಆರಾಮಿಲ್ಲ ಅಂದ್ರೆ ಈ ಆಸ್ತಿ ಅಂತ ಬೇಡ, ಮನುಷ್ಯರಿಗೆ ಆರಾಮಿದ್ರೆ ಸಾಕು ನೋಡ್ ಅನ್ಸಿತ್ತು. ಇದೇಕಪ್ಪ ಇದ್ದಕ್ಕಿದ್ದಂಗ ನನ್ ಮನೆಯವರ ಇಷ್ಟು ದಿನ ಬಿದ್ದು ಈಗ ಆರಾಮಾಗ್ಯಾರ, ಮತ್ತೆ ಇದೇ ಕಷ್ಟ ಕೊಡಕತ್ತಿ ಸರ್ ನನ್ಗ. ಸರ್ ನೀವೇ ನನ್ಗ್ ದೇವ್ರ ಪತ್ರಿ ಸರ್, ನೀವಿಲ್ದ ನನ್ಗೆ ಯಾರಿದ್ರೇನು ಪ್ರಯೋಜನನೇ ಇಲ್ಲ ನೋಡು. ನನ್ ಜಗ್ಗಿ ಜನ ಇದಾರ, ನಮ್ ದೊಡ್ಡ ಫ್ಯಾಮಿಲಿ, ದೊಡ್ಡ ಕುಟುಂಬ ಸರ್. ನಾವ್ 8 ಜನ ಹೆಣ್ಮಕ್ಳು, 8 ಜನ. ಇಲ್ಲಿ ಗಂಡನ ಕಡೆಯವರು 8 ಜನ ಅಣ್ಣ ತಮ್ಮರು, ತಾಯಿನ ಕಡೆನು 8 ಜನ ಅಣ್ಣ ತಮ್ಮರು. ಅಲ್ಲಿನೂ ಬಹಳ ಕಷ್ಟನೇ, ಇಲ್ಲಿನೂ ಒಬ್ರು ಹೆಲ್ಪ್ ಇದಾರೆ, ಎಲ್ಲರೂ ಇದ್ದವ್ರೇ ಇದಾರ, ಒಬ್ರು ಹೆಲ್ಪ್ ಮಾಡೋರು ಇಲ್ಲ. ಇದ್ರೆ ನಾವೇ ಕೊಡ್ಬೇಕು, ಅವ್ರ ಯಾರು ನಮ್ಗೇನ್ ಕೊಡೋರಿಲ್ಲ, ನಾಗವ್ರು ಮಾಡವ್ರೆ, ಯಾರನ್ನ 1 ರೂಪಾಯಿ ಕೊಡೋರಿಲ್ಲ ಸರ್. ನಮ್ ಧೈರ್ಯನೇ ನಮ್ದು ಆಸ್ತಿ. ನಾವ್ ಧ್ಯಾನನ ಇಳ್ದಿ ಯಾರ್ದೇನ್ ಬೇಡ ನನ್ಗ. ನನ್ ಧ್ಯಾನನಾಗ ಬಂದಾಗಿಂದ ನನ್ಗಂತೂ ಇಷ್ಟು ಅನುಭವ ಬಂದವ, ಒಂದ್ ಧೈರ್ಯ ಬಂದದ, ನಾನ್ ದುಡ್ಕೊಂಡ್ ತಿನ್ನೋದು ಬಂದದ. ನಮ್ಮ ಮನೆಯವ್ರು 8 ತಿಂಗಳ ಕುಂತು ತಿಂದಾರ. ನಾನೇ ಮಿಷಿನ್ ಹೊಡ್ದು ಮಿಷಿನ್ ತೊಳ್ದು ಎಲ್ಲ ಸಂಭಾಳ್ಸ್ಕೊಂಡ್ ಹೋಗಿನಿ. ಎಷ್ಟು ಸಾಲ ಮಾಡ್ತಾರ, ಅಷ್ಟು ಸಾಲ ಮಾಡ್ತಾರ, ಇಲ್ಲಿ ಸಾಲ ಅಲ್ಲಿ ಸಾಲ ಅಂದ್ರೇನು ನಾನ್ ಧೈರ್ಯದಿಂದ ಮಾಡ್ಕೊಂಡ್ ಹೋಗಿನಿ. ಏನು ಸರ್ ನೀವೇ ನನ್ ಧೈರ್ಯ ಕೊಡೋರು ಸರ್, ಪತ್ರಿ ಸರ್. ನನ್ಗೆ ಎಲ್ಲಾರು ಇದ್ರು ಯಾರು ಇಲ್ದಂಗ ಈ ಲೋಕನಾಗ ನನ್ಗೆ ಯಾರು ನನ್ಗೆ ಹೆಲ್ಪ್ ಮಾಡೋರು ಇಲ್ಲ ಸರ್. ನೀವೇ ಸರ್, ನಮ್ ತಂದೆ ತಾಯಿ ಎಲ್ಲರೂ ನೀವೇ. ದಿನಾ ಕುಂದ್ರಬೇಕು ಧ್ಯಾನ ಮಾಡ್ಬೇಕು, ದಿನಾ ಕುಂದ್ರಬೇಕು ಧ್ಯಾನ ಮಾಡ್ಬೇಕು ಸರ್. ನಾ ಸಣ್ಣಕ್ಕೆ ಇಲ್ದಾದಿಂದ ಬಹಳ ಕಷ್ಟ ಬಿದ್ದೀನಿ. ಇವಾಗೂ ಕಷ್ಟನೇ ಹೆಂಗ್ ಸರ್, ನಾನು ಅದೃಷ್ಟ ಹಂಗ್ ಬರ್ದಿಟ್ಟೇನ್ ಸರ್. ಏನ್ ಮಾಡಿದ್ರೆ ಏನಾಯ್ತ, ಬರೇ ಅಳದೆ. ನಮ್ಮ ಮನೆಯವ್ರು ಬೇಸಾದ್ರಲ್ಲ ಅಷ್ಟೇ ಸಾಕು, ನನ್ಗೆ ಆಸ್ತಿ ಬೇಡ ಅಂತ ಬೇಡ. ನಾವ್ ಇದ್ದಷ್ಟು ದಿನ ನಮ್ಗೆ ರೋಗಗಳು ಬರ್ಬಾರ್ದು, ಏನ್ ಬರ್ಬಾರ್ದು. ನಮ್ ಸಣ್ಣ ಮಕ್ಳಿದಾರ, ಅವ್ರಿಗೆ ಬಾಳ ನಾನ್ ಅನ್ಕೊಂತೀನಿ, ಅವ್ರ ವಿದ್ಯಾಭ್ಯಾಸ ಚೆನ್ನಾಗಾಗ್ಲಿ, ಅವ್ರೊಂದು ಒಳ್ಳೆ ಸ್ಥಿತಿಗೆ ಬರ್ಬೇಕು. ನಮ್ದು ಇಷ್ಟು ಕಷ್ಟನಾಗಿದ್ವಿ ಅಂತ ಅವ್ರ ಕಷ್ಟನಾಗಿ ಇರೋದೇ ಬೇಡ. ಅವ್ರಿಗೆ ಏನನ್ನ ಒಳ್ಳೆ ಓದಿ ಅವ್ರಿಗೆ ಜಾಬ್ ಬರ್ಲಿ, ವಿದ್ಯೆ ಬುದ್ಧಿ ಅವ್ರಾಗ್ಲಿ, ಧ್ಯಾನವಂತ ಆಗ್ಲಿ, 4 ಮಂದಿಗೆ ಬಂದು ಕ್ಲಾಸ್ ಹೇಳೋರಾಗ್ಲಿ ನನ್ ಮಕ್ಳು ಸರ್. ಅವ್ರಿಗೆ ಧೈರ್ಯ ಕೊಡ್ರಿ. ನನಗೂ ಸ್ವಲ್ಪ ಧೈರ್ಯ ಬಂದದ, ಈ ಧ್ಯಾನನಾಗ ಬಂದಾಗ್ಲಿಂದ ಬಾಳ ಧೈರ್ಯ ಬಂದದ. ಯಾರನ್ನ ಏನನ್ನಲ್ಲಿ ಅವಾಗ ಇಷ್ಟು ಹತ್ತು ಬಿಡ್ತಿದ್ದೆ ನಾನು, ಕಣ್ಣಾಗ ಫಸ್ಟ್ ನೀರ್ ಬರ್ತಿದ್ದು.
ಇವಾಗಂತೂ ನನ್ಗ ಯಾರೇನಾಗ್ಲಿ ಕಿವ್ಯಾಗ್ಲಿಂದ ಕೇಳೋದಿ ಕಿವ್ಯಾಗ ಬಿಡೋದು ಅಷ್ಟೇ. ನನ್ಗ ಏನ್ ನನ್ ಕೈಯಾಗ ಧ್ಯಾನ ಐತೆ. ಯಾರು ಎಲ್ಲಿಗನ ಹೋಗ್ಬೇಕಂದ್ರೆ ನಾನು ಅಷ್ಟು ಧೈರ್ಯದಿಂದ ಯಾರನ್ನ ಹೇಳಿ ಯಾರನ್ನ ಮಾಡ್ಲಿ ಒಬ್ಬರ ಬಗ್ಗೆ ಹೇಳ್ಕೊಂಬದೇ ಇಲ್ಲ. ಈ ಕಿವಿಲಿಂದ ಕೇಳೋದಿಕ್ಕೆ ಯಾರನ್ನ ನನ್ನ ಮನೆಗ್ ಬರ್ಲಿ, ನನ್ನ ಕಸ್ಟಮರ್ ಬರ್ಲಿ, ಯಾರನ್ನ ಇರ್ಲಿ ಅವ್ರಿಗೆಲ್ಲರಿಗೆ ಹೇಳೋದು ಒಳ್ಳೆ ಸ್ಥಿತಿನಾಗ ಬಂದೀನಿ ಸರ್. ಧೈರ್ಯ ಬಂದಿದೆ. ಧ್ಯಾನ ಮಾಡಕತ್ತೀನಿ ಸರ್. ಡೈಲಿ ಧ್ಯಾನ ಮಾಡ್ತಾ ಇದ್ದೀನಿ. ಹಾ ಸರ್, ಚಿಕನ್ ಬಿಟ್ಟಿನ್, ಮಟನ್ ಬಿಟ್ಟಿನ್. ನಮ್ಮ ಮನ್ಯಾಗ ಡೈಲಿ ಮಾಡಂಬದು ನಮ್ಮ ಮನೆಯವರು ಯಾರು ತಿನ್ನೋಳ್ರಿ, ಈಗ ಒಬ್ರು ಇಲ್ಲ. ಇಷ್ಟು ಶಾಕಾಹಾರಿ ಆಗ್ಬಿಟ್ಟದ ನಮ್ಮ ಮನ್ಯಾಗ. ಸರ್ ತಿನ್ನಂಗೆ ಇಲ್ಲ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.